ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಸೆಕೆಂಡ್ PUC ಎಕನಾಮಿಕ್ಸಿಗೆ ಸಂಬಂಧಪಟ್ಟಾಗೆ, ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಾಗೆ ವಿಭಾಗ ಡಿಯಲ್ಲಿ ಕೇಳುವಂತಹ 6 ಅಂಕದ ಬಹುಮುಖ್ಯ ಪ್ರಶ್ನೆಗಳಲ್ಲಿ ಕೇಳಿರುವ ಲೆಕ್ಕಗಳ ಬಗ್ಗೆ ಹೇಳ್ತಾ ಇದ್ದೆ. ನೋಡಿ, ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ವಿಭಾಗ ಡಿಯಲ್ಲಿ ನಿಮಗೆ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ ಏನಿದೆ ಈ ಅಧ್ಯಾಯದ ಮೇಲೆ ಕೇಳಿರುವಂತಹ 6 ಅಂಕದ ಒಂದು ಇಂಪಾರ್ಟೆಂಟ್ ಬಹುಮುಖ್ಯ ಲೆಕ್ಕವನ್ನು ಹೇಳ್ಕೊಟ್ಟಿದ್ದೀನಿ. ತುಂಬ ಅಂದರೆ ತುಂಬ ಈಸಿ. ಕ್ವಶನಲ್ಲೇ ಆನ್ಸರ್ ಇರುತ್ತೆ. ಯಾವ ರೀತಿ ಅಡ್ಜಸ್ಟ್ಮೆಂಟ್ ಮಾಡಬೇಕು ಅಂತ ನಿಮಗೆ ಗೊತ್ತಾದರೆ ಈಸಿಯಾಗಿ 6 ಅಂಕಗಳನ್ನ ಪಡೆದುಕೊಳ್ಬಹುದು. ನೋಡಿ, ಆ ಲೆಕ್ಕವನ್ನು ಬಿಡಿಸಿದ್ದೀನಿ ನಾನು. ಆ ವಿಡಿಯೋನ ವಾಚ್ ಮಾಡಿಲ್ಲ ಅಂತ ಹೇಳಿದ್ರೆ ವಾಚ್ ಮಾಡಿ. ಇಷ್ಟೇ ಬರೆದ್ರಾಯಿತು. ಅದರಲ್ಲೂ ಕೊನೆಗಿರೋ 2 ಕ್ವಶನಿಗೆ ಇದೇ ಪಕ್ಕ ಆನ್ಸರ್ ಆಗಿರುತ್ತೆ. ಅಂದರೆ ಈ ಆನ್ಸರ್ ಚೇಂಜ್ ಆಗಲ್ಲ. ಹೌದು ಅಂತಲೇ ಬರೀಬೇಕು, ಇಲ್ಲ NNPFC ಅಂತಲೇ ಬರೀಬೇಕು. ಹಾಗಾಗಿ ಆ ವಿಡಿಯೋನ ನೋಡಿದ್ರೆ ನಿಮಗೆ 6 ಅಂಕಗಳು ಗ್ಯಾರಂಟಿ. ಇದೇ ಪ್ರಶ್ನೆ ಸ್ವಲ್ಪ ಚೇಂಜ್ ಮಾಡಿ ಮಾದರಿ ಪ್ರಶ್ನೆ ಪತ್ರಿಕೆ 2ರಲ್ಲಿ ಈ ರೀತಿಯಾಗಿ ಕೇಳಿದ್ದಾರೆ. ಸೇಮು ಲೆಕ್ಕ, ಏನೂ ಚೇಂಜಸ್ ಇಲ್ಲ. ಹಿಂದಿನ ಲೆಕ್ಕ ಹೇಗೆ ಹೇಳ್ಕೊಟ್ಟಿದ್ದೀನೋ ಅದೇ ರೀತಿ ಬರೀಬೇಕು. ಹಿಂದಿನ ಲೆಕ್ಕವನ್ನು ಓದ್ಕೊಂಡು ಬಂದರೆ ಮಾತ್ರ ಈ ಲೆಕ್ಕ ಈಸಿ ಆಗುತ್ತೆ, ಅಥವಾ ಕಲ್ತ್ಕೊಂಡು ಬಂದರೆ ಈಸಿ ಆಗುತ್ತೆ. ಹಾಗಾಗಿ ಆ ಲೆಕ್ಕವನ್ನು ನೋಡದೇ ಇರುವಂತಹ ಮಕ್ಕಳು, ಕಲಿದೇ ಇರುವಂತಹ ಮಕ್ಕಳು ಡೈರೆಕ್ಟಾಗಿ ಈ ಲೆಕ್ಕನ ಅಟೆಂಡ್ ಮಾಡೋಕ್ಕೆ ಹೋಗಬೇಡಿ. ಒಂದ್ಸಲ ಆ ಲೆಕ್ಕನ ನೋಡ್ಕೊಂಡು ಬನ್ನಿ, ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ. ಹಾಗಾದರೆ ಈ ಲೆಕ್ಕನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಂಡು ನೋಡ್ತಾ ಹೋಗೋಣ. ಏನು ಹೇಳಿದ್ದೀನಿ, ಪ್ರಶ್ನೆಯಲ್ಲೇ ಕೊಟ್ಟಿರುವಂತಹ ಇನ್ಫಾರ್ಮೇಷನ್ನ ಬರಿಬೇಕು. ಫಸ್ಟು ನಾವೇನು ಮಾಡ್ತೀವಿ, ಭಾಗ ಡಿ ಅಂತ ಬರ್ಕೊಳ್ತೀವಿ. ನೆಕ್ಸ್ಟು ಪ್ರಶ್ನೆ ಸಂಖ್ಯೆಯನ್ನು ಬರ್ಕೊಳ್ತೀವಿ 38. ಕರೆಕ್ಟಾ? ಕೊಟ್ಟಿರೋ ಇನ್ಫಾರ್ಮೇಷನ್ನ ಬರಿತಾ ಹೋಗೋಣ. ನಿರ್ದಿಷ್ಟ ವರ್ಷದಲ್ಲಿ ಮಾರುಕಟ್ಟೆ ಬೆಲೆಗಳಲ್ಲಿ ಒಂದು ದೇಶದ GDPಯು ಎಷ್ಟು ಕೋಟಿ ಇದೆ? 5,000 ಕೋಟಿ. ನಾನು ಹೇಳಿದ್ದೀನಿ, ಈ ಅಮೌಂಟ್ ಚೇಂಜ್ ಆಗುತ್ತೆ ಅಷ್ಟೇ, ಲೆಕ್ಕ ಅದೇ ರೀತಿ ಇರುತ್ತೆ ಅಂತ ಹೇಳ್ಕೊಂಡು ಹೇಳಿದ್ದೆ. ಇವಾಗ ಹೇಳಿ, GDP ಎಷ್ಟಿದೆ? 5,000 ಕೋಟಿ ಅಂತ ಇದೆ. ಆದರೆ ಈ ಲೆಕ್ಕದಲ್ಲಿ ಇದು GDP MPನ FCನ ಅಂತ ಕೊಟ್ಟಿಲ್ಲ, GDP ಅಂತ ಮಾತ್ರ ಕೊಟ್ಟಿದ್ದಾರೆ. ನಾನು ಅದಕ್ಕೆ GDP ಅಂತ ಮಾತ್ರ ಬರ್ಕೊಂಡಿದ್ದೀನಿ. ಅದಾದ ನಂತರ ವಿದೇಶಗಳಿಂದ ನಿವ್ವಳ ಉತ್ಪಾದನಾಂಗ ಆದಾಯ ಎಷ್ಟು ಕೋಟಿ ಇದೆಯಂತೆ? 500 ಕೋಟಿ ಇದೆ. ಅದಕ್ಕೆ ಏನಂತ ಕರೀತಾರೆ? NFIA ಅಂತ ಕರೀತಾರೆ. NFIA ಹೀಗೆ ಬರ್ಕೊಂಡಿದ್ವಿ ಅಲ್ವಾ ನಾವು ಹಿಂದಿನ ಲೆಕ್ಕನೂ ಕೂಡ. 500 ಕೋಟಿ ಅಂತ ಇದೆ, ಅದನ್ನು ಬರ್ಕೊಂಡಿದ್ದೀನಿ. ನೆಕ್ಸ್ಟು ಸವಕಳಿ ವೆಚ್ಚ ರು 450 ಕೋಟಿ. ಏನಂತ ಹೇಳಿದ್ದೆ? ಸವಕಳಿ ವೆಚ್ಚಕ್ಕೆ ನಾನು ಏನಂತ ಕರೀತಾರೆ? DC ಅಂತ ಕರೀತಾರೆ. ಹಾಗಾಗಿ DC ಅಂತ ತಗೊಳ್ಳಿ. ಸವಕಳಿ ವೆಚ್ಚ ಎಷ್ಟಿದೆಯಂತೆ? 450 ಕೋಟಿ. ಇದನ್ನು ನಾವೇನಂತ ಮೆನ್ಷನ್ ಮಾಡಬಹುದು? DC. ಓಕೆನಾ? ನೆಕ್ಸ್ಟು ನಿವ್ವಳ ಪರೋಕ್ಷ ತೆರಿಗೆ ಮೌಲ್ಯ ಕೊಟ್ಟಿದ್ದಾರೆ, NIT ಕೊಟ್ಟಿದ್ದಾರೆ. ನೋಡಿ, NIT ಎಷ್ಟು ಕೊಟ್ಟಿದ್ದಾರೆ? 300 ಕೋಟಿ ಕೊಟ್ಟಿದ್ದಾರೆ. ಇಷ್ಟು ಇನ್ಫಾರ್ಮೇಷನ್ ಇದೆ. ಇದಿಷ್ಟು ಇನ್ಫಾರ್ಮೇಷನ್ನ ಉಪಯೋಗಿಸ್ಕೊಂಡು ನಾವು ಲೆಕ್ಕವನ್ನು ಮಾಡಬೇಕು. ಆದರೆ ಇಲ್ಲೊಂದು ಕ್ಲೂ ಕೊಟ್ಟಿದ್ದಾರೆ. ಇಲ್ಲಿ ಮೇಲ್ಗಡೆ ಲೆಕ್ಕದಲ್ಲಿ ಅವರು GDP 5,000 ಅಂತ ಮಾತ್ರ ಹೇಳಿದರು. ಆದರೆ ಇಲ್ಲೇನು ಹೇಳಿದ್ದಾರೆ? ಆ GDP MP 5,000. GDPಯ MPಯೇ 5,000. ನಾವೆಲ್ಲಿಂದ ಕಂಡುಹಿಡಿಯೋದಕ್ಕೆ ಸ್ಟಾರ್ಟ್ ಮಾಡಬೇಕು? GDP FC ಕಂಡುಹಿಡಿಬೇಕು, NDP MP ಕಂಡುಹಿಡಿಬೇಕು, NDP FC ಕಂಡುಹಿಡಿಬೇಕು, GNP MP ಕಂಡುಹಿಡಿಬೇಕು, GNP FC ಕಂಡುಹಿಡಿಬೇಕು, ಹಾಗೂ NNP MP ಕಂಡುಹಿಡಿಬೇಕು. ಕಷ್ಟ ಏನಿಲ್ಲ. ಕೊಟ್ಟಿರುವಂತಹ ಮೌಲ್ಯವನ್ನು ಕರೆಕ್ಟಾಗಿ ತೊಗೊಂಡು ಹೋದರೆ ನೀವು ಈಸಿಯಾಗಿ ಲೆಕ್ಕನ ಮಾಡಬಹುದು. ಈಗ ನಾನೇನು ಮಾಡ್ತೀನಿ, ಇದಕ್ಕೆ A ಅಂತ ಕೊಟ್ಕೊಳ್ಳೋಣ ಫಸ್ಟು. ಆಯಿತಾ? GDP MP ಅವ್ರು ಕೊಟ್ಟಿರೋದೆಷ್ಟು? 5,000. ಕರೆಕ್ಟಾ? GDP MP 5,000. ಇಲ್ಲಿಗೆ ಮುಗೀತು. ಈಗ ಏನೇನು ಕಂಡುಹಿಡಿಬೇಕು ಅದು ಮಾತ್ರ ನಮಗೆ ಸಾಕು. ಇವಾಗ ಎರಡನೇದಕ್ಕೆ ಬನ್ನಿ. B ಅಂತ ತಗೊಳ್ಳಿ. GDP FC ಕಂಡುಹಿಡೀರಿ ಅಂತ ಕೊಟ್ಟಿದ್ದಾರಲ್ಲ, ಅದನ್ನೇ ಬರ್ಕೊಂಡಿರೋದು ನಾನಿಲ್ಲಿ, ಮತ್ತೇನಿಲ್ಲ. ಇವಾಗ ಏನು ಬರೆಯೋದು ಅಂತ ಹೇಳ್ಕೊಂಡು ನಿಮಗೊಂಥರ ಟೆನ್ಷನ್ ಇರುತ್ತೆ. ಫಾರ್ಮುಲಾ ಹೇಗೆ ಬರುತ್ತೋ ಏನು ಅಂತ ಹೇಳ್ಕೊಂಡು. ಓಕೆನಾ? ಫಸ್ಟು GDP FCಗೆ ಇಲ್ಲೇ ಮೇಲ್ಗಡೆ ಇರೋ GDP MP ಅಂತೂ ಬೇಕು. ಇದನ್ನು ಬರೆದ್ರೂ ಮಾತ್ರ ಗೊತ್ತಾಗತ್ತೆ ಇದ್ರ ಮೇಲ್ಗಡೆ ಏನಿದೆ ಅಂತ. ಸುಮ್ಮನೆ ನೋಡ್ತಾ ಹೋದರೆ ಗೊತ್ತಾಗಲ್ಲ, ನೀವು ಬರಿತಾ ಹೋಗಬೇಕು. ಯಾಕಂದರೆ ಫಸ್ಟ್ ಇದನ್ನೇ ಬರೆದಿರ್ತೀರಿ, ಸೆಕೆಂಡ್ ಕ್ವಶನ್ ಅವ್ರು ಕೊಟ್ಟಿದ್ದೇ ಬರೆದಿರ್ತೀರಿ. ಅದ್ರ ಮೇಲಿರೋ GDPನೇ ಇಲ್ಲಿ, ಬೇರೆ ಯಾವುದೂ ಇಲ್ಲ. ಹಾಗಾಗಿ GDPಯಲ್ಲಿ ನಾನೇನು ಮಾಡ್ತೀನಿ? NITಯನ್ನು ಕಳಿತೀನಿ. ಅರೆ, NITನೇ ಯಾಕೆ ಕಳಿಬೇಕು? ನಾವು ಹಿಂದಿನ ಲೆಕ್ಕದಲ್ಲಿ DC ಕಳೆದಿದ್ವಲ್ಲ ಮೇಡಮ್ ಅಂತ ಹೇಳ್ಕೊಂಡು ನಿಮ್ಮ ಪ್ರಶ್ನೆ. NDP ಬೇಕು ಅಂದರೆ ಇಲ್ಲಿ ಮುಂದೆ ಕೊಟ್ಟಿದ್ದಾರಲ್ಲ ಕ್ವಶನ್ನು, NDP ಕಂಡುಹಿಡೀರಿ ಅಂತ. ಅದಕ್ಕೆ ಅದೇ ಫಾರ್ಮುಲಾ. ಮತ್ತೆ GDPಯಲ್ಲೇ DCಯನ್ನು ಕಳೆಯೋದು. ಆದರೆ ಇಲ್ಲಿ GDPಯನ್ನೇ ಮತ್ತೆ ನಾವು ಕಂಡುಹಿಡಿತಾ ಇರೋದ್ರಿಂದ GDP MP ಮೇಲ್ಗಡೆ ಏನು ಬಂದಿದೆಯಲ್ಲ 5,000 ರೂಪಾಯಿ, ಅದರಲ್ಲಿ ನಾನು NITಯನ್ನು ಕಳಿತೀನಿ. NIT ಅವರು ಎಷ್ಟು ಕೊಟ್ಟಿದ್ದಾರೆ? 300 ಅಂತ ಕೊಟ್ಟಿದ್ದಾರೆ. 300 ಕಳೆದೆ. ಎಷ್ಟು ಬಂತು? ನಾವಿಲ್ಲೊಂದು ಕಾಲಮ್ ಥರ ಹಾಕ್ಕೊಳ್ಳೋಣ. ಫಸ್ಟ್ 5,000 ಇತ್ತು. ಈಗ 5,000ದಲ್ಲಿ ಎಷ್ಟು ಹೋಯಿತು? 300 ಹೋಯಿತು. 5,000ದಲ್ಲಿ 300 ಹೋದರೆ ಎಷ್ಟು ಉಳಿಯುತ್ತೆ? 4,700 ರೂಪಾಯಿ ಉಳಿತು.
ಕರೆಕ್ಟಾ? ಈಗ ಮುಗೀತು. ಇಲ್ಲಿ ಬೇಕಾದರೂ ಒಂದು ಸಲ ಬರೀಬಹುದು, ನೀವೇನು ಪ್ರಾಬ್ಲಮ್ ಇಲ್ಲ. 4700. ನೆಕ್ಸ್ಟು ಸಿ. ಈಗ ಬನ್ನಿ, ಎ ಅವರೇ ಕೊಟ್ಟಿದ್ರು, ಬಿ ನಾವು ಕಂಡು ಹಿಡಿದ್ವಿ. ಈಗೇನು ಕಂಡು ಹಿಡಿಬೇಕು? ಎನ್ ಡಿ ಪಿ ಎಮ್ ಪಿ ಕಂಡು ಹಿಡಿಬೇಕು. ಎನ್ ಡಿ ಪಿ ಎಮ್ ಪಿ ಕಂಡು ಹಿಡಿಬೇಕು. ಕರೆಕ್ಟಾ? ಎನ್ ಡಿ ಪಿ ಎಮ್ ಪಿ ಕಂಡು ಹಿಡಿಯೋದಕ್ಕೆ ನಿಮಗೆ ಹಿಂದಿನ ಪ್ರಾಬ್ಲಮ್ ಮಾಡಿದವ್ರಿಗೆ ಕರೆಕ್ಟು ನೆನಪಿರುತ್ತೆ. ಎನ್ ಡಿ ಪಿ ಎಮ್ ಪಿಗೆ ಏನು ಬೇಕು ಅಂತ ಹೇಳ್ಕೊಂಡು ಜಿ ಡಿ ಪಿ ಎಮ್ ಪಿ, ಇಲ್ಲಿ ಎಮ್ ಪಿ ನೋಡ್ಕೊಳ್ಳಿ, ಯಾಕಂದರೆ ಜಿ ಡಿ ಪಿ ಎಮ್ ಪಿ ಎಫ್ ಸಿ ಎರಡಿದೆ. ನಮಗೆ ಫಸ್ಟು ಜಿ ಡಿ ಪಿನೇ ಬೇಕು. ಫಸ್ಟು ಜಿ ಡಿ ಪಿಯನ್ನೇ ನಾವು ತಗೊಳ್ಳೋದು. ಜಿ ಡಿ ಪಿ ಎಮ್ ಪಿ ಮೈನಸ್ ಡಿಪ್ರಿಸಿಯೇಷನ್ ಚಾರ್ಜ್. ಗೊತ್ತಿದೆ ಅಲ್ಲ ಮಕ್ಕಳೇ ನಿಮಗೆ? ಎಷ್ಟಿದೆ ನಿಮಗೆ ಅಲ್ಲಿ ಕೊಟ್ಟಿರುವಂಥ ಜಿ ಡಿ ಪಿ ಎಮ್ ಪಿ ಲೆಕ್ಕದಲ್ಲಿ ಎಷ್ಟು ಕೊಟ್ಟಿದ್ರು? 5000 ಕೊಟ್ಟಿದ್ರು. ಆ 5000ದಲ್ಲಿ ಡಿ ಸಿ ಎಷ್ಟಿದೆ? 450 ಇದೆ. 450 ಕೋಟಿ. ಅದನ್ನು ಲೆಸ್ ಮಾಡಬೇಕು. 5000ದಲ್ಲಿ 450 ಹೋದರೆ ಎಷ್ಟು ಉಳಿಯುತ್ತೆ? 4550. ಇದನ್ನು ಇಲ್ಲಿ ಬರೀರಿ, 4550 ಉಳೀತು ಅಂತ. ಅಷ್ಟೇ, ಮುಗೀತು. ಇಲ್ಲಿ ಮಧ್ಯದಲ್ಲಿ ಇದೊಂದು ಎಕ್ಸ್ಟ್ರಾ ಬಂದಿದೆ ಬಿಟ್ಟರೆ ಹಿಂದಿನ ಲೆಕ್ಕನೇ ಸೇಮ್ ಟು ಸೇಮ್ ಇದೆ. ಇದು 2 ಪ್ಯಾಟ್ರನ್ನು. ಓಕೆನಾ? ನೆಕ್ಸ್ಟು ಡಿಯಲ್ಲಿ ಏನು ಕಂಡುಹಿಡಿಯಕ್ಕೆ ಹೇಳಿದ್ದಾರೆ? ಎನ್ ಡಿ ಪಿ ಎಫ್ ಸಿ ಹೇಳಿದ್ದಾರೆ. ನೋಡಿ, ಎನ್ ಡಿ ಪಿ ಎಫ್ ಸಿ ಕಂಡುಹಿಡಿಯೋಕ್ಕೆ ಹೇಳಿದ್ದಾರೆ. ಇವಾಗ ನೀವೇ ಯೋಚನೆ ಮಾಡಿ, ಎನ್ ಡಿ ಪಿ ಎಫ್ ಸಿ ಬೇಕು ಅಂತ ಹೇಳಿದ್ರೆ ಮೇಲ್ಗಡೆ ಇರೋ ಎನ್ ಡಿ ಪಿ ಎಮ್ ಪಿ ಅಂತೂ ನಮಗೆ ಬೇಕೇ ಬೇಕು, ಅದ್ರ ಜೋಡಿ. ಕರೆಕ್ಟಾ? ಡಿ ಸಿ ಅಂತೂ ಆಗಲ್ಲ, ಕಾರಣ ಎನ್ ಡಿ ಪಿ ಕಂಡುಹಿಡೋದಕ್ಕೆ ನಾವು ಡಿ ಸಿ ಉಪಯೋಗಿಸ್ಕೊಂಡಿದ್ದೀವಿ. ಇವಾಗ ಏನು ಮಾಡ್ಬೋದು, ಯಾವುದನ್ನು ಕಳಿಬೋದು ಅಂತ ಹೇಳಿದ್ರೆ ಲೆಕ್ಕದಲ್ಲಿ ಇದೆಯಲ್ಲ ಎನ್ ಐ ಟಿ, ಅದನ್ನು ಕಳೆದು ಬಿಡೋಣ. ಈಗ ಎನ್ ಡಿ ಪಿ ಎಮ್ ಪಿ ಎಷ್ಟು ಸಿಕ್ಕಿತ್ತು? 4550. ಕರೆಕ್ಟಾ? ಇದು ಸಿಕ್ಕಿರುವಂತಹ ಅಮೌಂಟ್. ಲೆಕ್ಕದಲ್ಲಿ ಕೊಟ್ಟಿರುವಂತಹ ಎನ್ ಐ ಟಿ ಎಷ್ಟಿದೆ? 300 ಇದೆ. ಸೊ ಎಷ್ಟು ಉಳೀತು? 4250 ಉಳೀತು. ಆ 4250 ಇಲ್ಲಿ ಬರೀರಿ. ಓಕೆನಾ? ನೆಕ್ಸ್ಟು ಏನು ಕಂಡುಹಿಡಿಯೋಕ್ಕೆ ಹೇಳಿದ್ದಾರೆ? ಜಿ ಎನ್ ಪಿ ಎಮ್ ಪಿ ಹೇಳಿದ್ದಾರೆ. ನಾನಿಲ್ಲಿ ಬರ್ಕೊಳ್ತೀನಿ, ಜಿ ಎನ್ ಪಿ ಎಮ್ ಪಿ. ಜಿ ಎನ್ ಪಿ ಎಮ್ ಪಿ ಕಂಡುಹಿಡಿಯೋದಕ್ಕೆ ಜಿ ಎನ್ ಪಿಯ ಜೋಡಿ ಯಾವುದು? ಜಿ ಡಿ ಪಿ ಎಮ್ ಪಿ. ಮತ್ತೆ ಬಂದೆ ಇಲ್ಲಿಗೆ, ನಾನು ಫಸ್ಟಿಗೆ ಬಂದೆ ನೋಡಿ, ಇದನ್ನೇ ಉಪಯೋಗಿಸ್ಕೊಳ್ತಾ ಇದ್ದೀನಿ ನಾನು. ಜಿ ಡಿ ಪಿ ಎಮ್ ಪಿ. ಜಿ ಎನ್ ಪಿ ಕಂಡುಹಿಡಿಯೋದಕ್ಕೆ ನಮಗೇನು ಬೇಕು? ಜಿ ಡಿ ಪಿ ಎಮ್ ಪಿ ಬೇಕು. ಹಿಂದಿನ ಲೆಕ್ಕದಲ್ಲಿ ಹೇಳಿದ್ದೀನಿ. ಅದ್ರ ಜೊತೆಗೆ ಎನ್ ಎಫ್ ಐ ಎನ ಆ್ಯಡ್ ಮಾಡಬೇಕು. ಜಿ ಡಿ ಪಿ ಎಮ್ ಪಿ 5000 ಏನಿದೆ ಅದನ್ನು ಹಾಗೇ ತಗೊಂಡು ಎನ್ ಎಫ್ ಐ ಎ ಅವರು ಎಷ್ಟು ಕೊಟ್ಟಿದ್ದಾರೆ? 500 ಕೋಟಿ ಕೊಟ್ಟಿದ್ದಾರೆ. ಆ 500 ಕೋಟಿಯನ್ನು ಸೇರಿಸಿ 5500 ಕೋಟಿ ಆಗತ್ತೆ. ಅದನ್ನು ಇಲ್ಲಿ 5500 ಅಂತ ಬರೀರಿ. ಇಷ್ಟೇ. ಇದಾದ್ರ ಮೇಲೆ ಜಿ ಎನ್ ಪಿ ಎಮ್ ಪಿ ಆಯಿತು. ಈಗೇನು ಕೇಳಿದ್ದಾರೆ? ಜಿ ಎನ್ ಪಿ ಎಫ್ ಸಿ ಕೇಳಿದ್ದಾರೆ. ಜಿ ಎನ್ ಪಿ ಎಫ್ ಸಿ ಕೇಳಿದ್ದಾರೆ. ಇವಾಗ ಜಿ ಎನ್ ಪಿ ಎಫ್ ಸಿಯನ್ನು ಕಂಡುಹಿಡಿಯೋದಕ್ಕೆ ಇಲ್ಲೇ ಮೇಲ್ಗಡೆ ಸಿಕ್ಕಿರುವಂತಹ ಉತ್ತರ ನಮಗೆ ಹೆಲ್ಪ್ ಆಗುತ್ತೆ. ಜಿ ಎನ್ ಪಿ ಎಮ್ ಪಿ. ಜಿ ಎನ್ ಪಿ ಎಮ್ ಪಿ ಇಲ್ಲೇನು ಸಿಕ್ಕಿದೆ? ಇದು ಮೈನಸ್ ಎನ್ ಐ ಟಿ. ಮೈನಸ್ ಎನ್ ಐ ಟಿ. ನೀವೊಂದು ಅಬ್ಸರ್ವ್ ಮಾಡಬಹುದು, ಎಫ್ ಸಿಯನ್ನು ಕಂಡುಹಿಡಿಯುವಾಗ ಎನ್ ಐ ಟಿಯನ್ನು ಮೈನಸ್ ಮಾಡ್ತಾ ಇದ್ದೀವಿ. ನೋಡಿ, ಇಲ್ಲಿ ಎಫ್ ಸಿ ಕಂಡುಹಿಡಿಯುವಾಗ ಎನ್ ಐ ಟಿ ಮೈನಸ್ ಮಾಡಿದೆ. ಇಲ್ಲೂ ಎಫ್ ಸಿಯನ್ನು ಕಂಡುಹಿಡಿಯುವಾಗ ಎನ್ ಐ ಟಿ ಮೈನಸ್ ಮಾಡಿದೆ. ಇಲ್ಲೂ ಎಫ್ ಸಿಯನ್ನು ಕಂಡುಹಿಡಿತಿದ್ದೀನಿ, ಎನ್ ಐ ಟಿಯನ್ನು ಮೈನಸ್ ಮಾಡಿದೆ. ಅಂದರೆ ನೀವೆಲ್ಲಿ ಎಫ್ ಸಿಯನ್ನು ಕಂಡುಹಿಡಿದಿದ್ದೀರೋ ಅಲ್ಲಿ ಎನ್ ಐ ಟಿ ಇದೆ ಅನ್ನೋ ಒಂದು ಕ್ಲೂನ ನೆನ್ಪಿಟ್ಕೊಬಿಡಿ. ನೋಡಿ ಎಷ್ಟು ಈಸಿ ಆಗುತ್ತೆ, ಹೌದಲ್ವಾ? ಎಫ್ ಸಿಯನ್ನು ಕಂಡುಹಿಡಿಯುವಾಗ ಎನ್ ಐ ಟಿ ಮೈನಸ್ ಆಗಿದೆ. ಓಕೆನಾ? ಜಿ ಎನ್ ಪಿ ಮೇಲ್ಗಡೆ ಕಂಡುಹಿಡಿದಿರುವಂತಹ ಜಿ ಎನ್ ಪಿ ಎಷ್ಟಿದೆ ಅಷ್ಟನ್ನು ತಗೊಳ್ಬೇಕು. 5500 ಮೈನಸ್ ಎನ್ ಐ ಟಿ ಈ ಲೆಕ್ಕದಲ್ಲಿ ಕೊಟ್ಟಿರೋದು 300. ಅಲ್ಲಿಗೆ ಎಷ್ಟು ಉಳಿಯುತ್ತೆ? 5200 ಕೋಟಿ. ಅದನ್ನು 5200 ಅಂತ ಬರೀರಿ. ನೆಕ್ಸ್ಟು ಕೊನೆಯದವ್ರು ಕೊಟ್ಟಿರೋದು ಎನ್ ಎನ್ ಪಿ ಎಮ್ ಪಿ ಕೊಟ್ಟಿದ್ದಾರೆ. ನಾನು ಇಲ್ಲೇ ಬರ್ಕೊಳ್ತೀನಿ. ಎನ್ ಎನ್ ಪಿ ಎಮ್ ಪಿ ಕಂಡುಹಿಡಿಬೇಕು. ಎನ್ ಎನ್ ಪಿ ಎಮ್ ಪಿಗೆ ನಮಗೆ ಜಿ ಎನ್ ಪಿ ಎಮ್ ಪಿ ಬೇಕು. ಎಲ್ಲಿದೆ ಜಿ ಎಮ್ ಪಿ ನೋಡ್ಕೊಳ್ಬೇಕಲ್ಲ. ಯಾಕಂದರೆ ಇಲ್ಲಿ ಎನ್ ಎನ್ ಪಿಗೆ ಇಲ್ಲೂ ಜಿ ಎನ್ ಪಿ ಇದೆ, ಇಲ್ಲೂ ಜಿ ಎನ್ ಪಿ ಇದೆ, ಎರಡು ಕಡೆನೂ ಜಿ ಎನ್ ಪಿ ಇದೆ. ಯಾವ ಜಿ ಎನ್ ಪಿ ತಗೋಬೇಕು? ಎಮ್ ಪಿ ಇರೋದ್ರಿಂದ ಜಿ ಎನ್ ಪಿ ಎಮ್ ಪಿನೇ ತಗೊಳ್ತೀನಿ ನಾನು. ಕರೆಕ್ಟಾ? ಜಿ ಎನ್ ಪಿ ಎಮ್ ಪಿ. ಇಲ್ಲಿ ಒಂದು ಅಬ್ಸರ್ವ್ ಮಾಡ್ಬೋದು, ಇದನ್ನು ಒಂದು ಬಿಟ್ಟು ಎನ್ ಎಫ್ ಐ ಎ ಒಂದು ಬಿಟ್ಟು ಕರೆಕ್ಟಾಗಿ ಇಲ್ಲೊಂದು ಕ್ಲೂ ಇದೆ ನೋಡಿ, ನೋಡ್ಬೋದು ನೀವು. ಎಲ್ಲೆಲ್ಲಿ ಎಫ್ ಸಿ ಬರುತ್ತೋ ಅಲ್ಲೆಲ್ಲ ಎನ್ ಐ ಟಿ ಮೈನಸ್ ಆಗಿದೆ. ಎಲ್ಲೆಲ್ಲಿ ಎಮ್ ಪಿ ಬರುತ್ತೋ ಅಲ್ಲಿ ಡಿ ಸಿ ಮೈನಸ್ ಆಗಿದೆ. ಇವಾಗ ನೋಡಿ, ಇಲ್ಲಿ ಜಿ ಎನ್ ಪಿ ಎಮ್ ಪಿ ಬಂದಿದೆ, ನಾನು ಡಿ ಸಿಯನ್ನು ಮೈನಸ್ ಮಾಡ್ತೀನಿ.
ಕರೆಕ್ಟಾ? ಇಲ್ಲಿ ನೋಡೋದಲ್ಲ, ಈ ಎಂ ಪಿ ನೋಡೋದಲ್ಲ, ಇಲ್ಲಿ ನಾನು ಹೇಳ್ತಾ ಇರೋದು ಕರೆಕ್ಟಾಗಿ ನೋಡ್ಕೊಳ್ಳಿ. ಇಲ್ಲಿ ಕಂಡುಹಿಡಿಯುವಾಗ ಇಲ್ಲಿ ಎಫ್ ಸಿ ಇದೆ, NIT ಹೋಗಿದೆ, ಮೈನಸ್ ಆಗಿದೆ. ಕರೆಕ್ಟಾ? ನೆಕ್ಸ್ಟು ಇಲ್ಲಿ ಎಫ್ ಸಿ ಕಂಡುಹಿಡಿತಿದ್ದೀವಿ, NIT ಮೈನಸ್ ಆಗಿದೆ. ನೆಕ್ಸ್ಟು ಇಲ್ಲೂ ಎಫ್ ಸಿ ಇದೆ, NIT ಮೈನಸ್ ಆಗಿದೆ. ಅದೇ ರೀತಿ ಎಂ ಪಿಗೆ ಬಂದರೆ ಇಲ್ಲಿ ಎಂ ಪಿ ಇದೆ, DC ಮೈನಸ್ ಆಗಿದೆ. ಕರೆಕ್ಟಾ? ನೆಕ್ಸ್ಟು ಇಲ್ಲೂ ಎಂ ಪಿ ಇದೆ, DC ಮೈನಸ್ ಆಗಿದೆ. ಓಕೆ ಅಲ್ವಾ? ಇಲ್ಲಿ ಈಗ GNP MP ಅಮೌಂಟ್ ಎಷ್ಟು? 5500. ಆ ಅಮೌಂಟನ್ನು 5500 ಹಾಗೆ ಬರ್ಕೊಳ್ಳಿ. ಮೈನಸ್ DC ಎಷ್ಟು ಕೊಟ್ಟಿದ್ದಾರೆ ಈ ಲೆಕ್ಕದಲ್ಲಿ? DC 450 ಕೋಟಿ. 450. 5500ರಲ್ಲಿ 450 ಹೋದರೆ ಎಷ್ಟು ಉಳಿಯುತ್ತೆ? 5050 ಉಳಿಯುತ್ತೆ. ಇಲ್ಲಿಗೆ ಲೆಕ್ಕ ಮುಗೀತು. ಸೊ ಕ್ಲೂ ಕೂಡ ಕೊಟ್ಟಿದ್ದೀನಿ. ಫುಲ್ ವೀಡಿಯೋನ ನೋಡಿದವ್ರಿಗೆ ಗೊತ್ತಾಗುತ್ತೆ. ಎಫ್ ಸಿ ಇದ್ದರೆ NIT ಮೈನಸ್ ಹಾಕ್ಕೊಂಡು ಹೋಗಿದೆ. ಸೊ ಫಾರ್ಮುಲಾ ನೆನ್ಪಿಟ್ಕೊಳ್ಳೋಕ್ಕೂ ಈಸಿ ಆಗುತ್ತೆ. ಎಲ್ಲೋ ಒಂಚೂರು NITನೋ DCನೋ ಅನ್ನೋ ಡೌಟ್ ಬಂದಾಗ ಇಲ್ಲಿ ಎಫ್ ಸಿ ಕೇಳಿದಾರಂದರೆ NIT ಮೈನಸ್ ಮಾಡಬೇಕು ಅನ್ನೋದು ಕ್ಲೂ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಭಾವಿಸಿದ್ದೀನಿ. ಸೊ ಇದೇ ಒಂದು ಲೆಕ್ಕನ ಒಂದು 2 ಸಲ ಮಾಡಿದರೆ ನಿಮಗೆ ಕರೆಕ್ಟಾಗಿ ಆನ್ಸರ್ ಬರುತ್ತೆ. ತುಂಬ ಅಂದರೆ ತುಂಬ ಈಸಿ ಇದೆ, ಆರಾಮಾಗಿ ಕಲ್ತ್ಕೊಂಡು ಮಾಡಬಹುದು. ನೆಕ್ಸ್ಟು ನಿಮ್ಮ ಎಕನಾಮಿಕ್ಸಲ್ಲಿ ಕೇಳಿರುವಂತಹ ಇನ್ನೊಂದು ಬಹುಮುಖ್ಯ ಪ್ರಶ್ನೆಯೊಂದಿಗೆ ಉತ್ತರವನ್ನು ಹೇಗೆ ಬರೆಯೋದು ಅಂತ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಮಕ್ಕಳೇ. ಓಕೆನಾ? ಥ್ಯಾಂಕ್ ಯು. ಆಲ್ ದ ಬೆಸ್ಟ್.